ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ, ಡಿ.ಕೆ. ಶಿವಕುಮಾರ್ ಅವರೇ, ಸುರ್ಜೇವಾಲಾಜಿಯವರೇ, ಸಲೀಂ ಮೊಹಮ್ಮದ್ ಅವರೇ, ರಿಜಾನ್ ವರ್ಷಾದ್ ಅವರೇ, ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ನಾಡಿನಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ಕೊಂತ ಬಂದಿದೆ. ನಮ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಲ್ಲಿ ಒಡಕ್ ಬಂದ್ರೆ ಹಿರಿಯರು ಯಾರೋ ಒಬ್ರು ಸಂಜಾಯಿಸ್ತಾರೆ. ಒಡಕ್ ಬಂದದ್ದು ನಮ್ಮನ್ನ ಹಿರಿಯರು, ನಮ್ಮ ಮನೆಯವರು ಕುಟುಂಬದವರಾದಂಗೆ ನನಗೆ ಕರೆದು ಸಂಜಾಯಿಸಿ ನಾನು ಪುನಃ ಮನೆಗೆ ಮತ್ತೆ ಮರಳಿ ಬಂದಿದ್ದೇನೆ. ಖಂಡಿತವಾಗೂ ನಮ್ಮ SS ಮಲ್ಲಿಕಾರ್ಜುನ ಅವರು, ಪರಮ ಮಲ್ಲಿಕಾರ್ಜುನ ಅವರು, ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ಅವರ ನಮ್ಮ ರಾಜಕೀಯ ಗುರುಗಳು, ಈ ರಾಜ್ಯಕ್ಕೆ ಹಿರೇಶಿವರ ಅಧ್ಯಕ್ಷರು, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಬಹಳ ಇದೆ. ಅವರ ಅನುಕಂಪ ಊರು ದೃಷ್ಟಿಲಿ ಒಳ್ಳೆ ಕೆಲಸಗಳು ಆಗ್ಬೇಕು, ಜನಗಳು ಆರೋಗ್ಯದಿಂದ ಇರಬೇಕು ಅಂತಕ್ಕದ್ದು ಅವ್ರದ್ದು ಕನಸು. ಆದರೆ ಈಗ ನಮ್ಮ SS ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯಂದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಾವು ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮೂಲಕ, ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಮೇಲೆ ಇದನ್ನ ಹೇಳು, ನಾನು ರಿಟೈರ್ ಆಯ್ತಾ ಇದ್ದೀನಿ. ಎಲೆಕ್ಷನ್ ಇಂದ ನಾನು ಕಾಂಗ್ರೆಸ್ನವನೇ ನೀನು. ಅಲ್ವಾ, ನಾನು ರಿಟೈರ್ಮೆಂಟ್ ಆಗಿ ನಾನು ಕಾಂಗ್ರೆಸ್ಸಿಗೆ ಪೂರ್ಣ ಯಾವ ತರ ನಾನು ಸ್ಪರ್ಧೆಯಿಂದ ರಿಟೈರ್ಡ್ ಆಗಿದ್ದೀನಿ. ಪಕ್ಷ ಬಂಡಾಯ ಪಕ್ಷದಿಂದ ಸ್ಪರ್ಧೆಯಿಂದ ನಾನು ರಿಟೈರ್ಡ್ ಆಗಿದ್ದೀನಿ. ಕಾಂಗ್ರೆಸ್ಸಿಗೆ ನಾನು ಭುಜ ಹಚ್ಚಿ ಗೆಲ್ಲಿಸಿ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ತಮ್ಮ ಮೂಲಕ ನಾನು ಹೇಳಕ್ ಇಚ್ಛೆ.